ನಮ್ಮ ಶಾಲೆಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತರ ಯಾರಪ್ಪ ಅಂದರೆ ಬ್ರಹ್ಮಕುಮಾರಿ ಸಮಾಜ. ನಿಮಗೆ ಗೊತ್ತಿಲ್ಲ ಬ್ರಹ್ಮಕುಮಾರಿ ಸಮಾಜ ಏನು ಕೆಲಸ ಮಾಡುತ್ತೆ ಅಂತ. ಅವ್ರ ಸೇವೆ ಏನಪ್ಪ ಅಂತಂದರೆ ನಿಸ್ವಾರ್ಥ ಸೇವೆ. ಸಮಾಜದಲ್ಲಿರುವಂತಹ ಕೆಟ್ಟ ನಡವಳಿಕೆಗಳನ್ನು ಯಾರು ರೂಢಿಸ್ಕೋಬಾರ್ದು ಅನ್ನೋದು ಉದ್ದೇಶವನ್ನು, ಕೆಟ್ಟ ನಡವಳಿಕೆಗಳನ್ನು ಯಾರು ಕಲಿಬಾರ್ದು, ಕಲ್ತಿರೋರನ್ನ ಬಿಡಿಸ್ತಕ್ಕಂಥದ್ದು ನಿಮ್ಮಂಥ ಮಕ್ಕಳುಗಳಿಗೆ ಆ ಕೆಟ್ಟ ನಡವಳಿಕೆಗಳನ್ನು, ಆಮೇಲೆ ಯಾವುದಾದ್ರೂ ಕೆಟ್ಟ ಚಟಗಳೇನಾದ್ರು ಅಭ್ಯಾಸ ಮಾಡ್ತಾ ಇದ್ದಾರೆ ಅದನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂತಹ ಒಂದು ಸಂಸ್ಥೆ ಬ್ರಹ್ಮಕುಮಾರಿ ಸಮಾಜ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಗೆ ಈ ಮದ್ಯ ವ್ಯಸನ ಮುಕ್ತ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಬ್ರಹ್ಮಕುಮಾರಿ ಸಮಾಜದ ಜಗದೀಶ್ ಸರ್ ಅವರಿಗೆ ನಮ್ಮ ಶಾಲೆಯ ವತಿಯಿಂದ, ಎಲ್ಲ ಶಿಕ್ಷಕರ ವತಿಯಿಂದ, ಎಲ್ಲ ವಿದ್ಯಾರ್ಥಿಗಳ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ ಮಕ್ಕಳ. ಹಾಗೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀಯುತ ರಾಮಚಂದ್ರ ಸರ್ ಅವರು ಚನ್ನರಾಯಪಟ್ಟಣದವರು. ಏನಪ್ಪ ಅವ್ರ ಕೆಲಸ ಏನು ಅಂತಂದ್ರೆ ಮಕ್ಕಳ ವ್ಯವಸಾಯ ಮಾಡ್ತಾ ಅವ್ರ ಜೀವನಕ್ಕೆ ಇವತ್ತು ರಜಾ ಹಾಕಿ, ಅವ್ರ ಬದುಕಿಗೆ ರಜಾ ಹಾಕಿ ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಬಹಳ ಸಂತೋಷ ಸರ್. ನಿಮಗೂ ಕೂಡ ನಾವು ನಮ್ಮ ಶಾಲೆಯ ವತಿಯಿಂದ ಆತ್ಮೀಯ ಸ್ವಾಗತವನ್ನ ಕೋರ್ತೀನಿ ಸರ್. ಹಾಗೆ ಮತ್ತೋರ್ವ ಅತಿಥಿಗಳು ಇಂದ್ರಜಿತ್ ಅಂತ, ಅವರು ಆರೋಗ್ಯ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮಗೆ ಒಂದು ಒಳ್ಳೆ ಮಾತುಗಳನ್ನ ಆಡ್ಲಿಕ್ಕೆ ಬಂದಿದ್ದಾರೆ. ಅವರು ಆರೋಗ್ಯ ಇಲಾಖೆಯಲ್ಲಿ ಇರ್ತಕ್ಕಂಥದ್ದು, ರಜಾ ಹಾಕಿ ಬಂದಿದ್ದಾರೆ ಮಕ್ಕಳ. ಅವ್ರಿಗೂ ಕೂಡ ನಮ್ಮ ಶಾಲೆಗೆ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ ಮಕ್ಕಳ. ಹಾಗೆ ಈ ಒಂದು ಸುಂದರ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಬಂದಿರತಕ್ಕಂಥ ಈ ಬ್ರಹ್ಮಕುಮಾರಿ ಸಮಾಜದ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ ಮಕ್ಕಳ. ನಿಮಗೂ ಕೂಡ ಸ್ವಾಗತವನ್ನು ಕೋರ್ತಾ, ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಸ್ವಾಗತವನ್ನು ಕೋರ್ತೇನೆ ಮಕ್ಕಳ. ಈಗ ಅವರು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡಿಕೊಡ್ತೇನೆ ಮಕ್ಕಳ. ಇದು ಆರೋಗ್ಯವಾಗಿದ್ದಂಥ ವಿಂಡ್ ಪೈಪ್ ಅಂದ್ರೆ ಅಥವಾ ಶ್ವಾಸನಾಳ. ನಾವೀಗ ಹುಡುಗರಿದ್ದೀವಲ್ಲ, ಮಕ್ಕಳು ಈ ರೀತಿ ಇರ್ತದೆ, ಸುಂದರವಾಗಿರ್ತದೆ, ಸ್ವಚ್ಛವಾಗಿರ್ತದೆ. ಯಾವಾಗ ನಾವು ಈ ಒಂದು ತಂಬಾಕು, ಬೀಡಿ, ಸಿಗರೇಟ್, ಸಿಗಾರ್ ಅಂತ ಹೇಳ್ತಾರೆ, ಅದನ್ನು ಸ್ವೀಕಾರ ಮಾಡಿದ್ರೆ ಏನಾಗುತ್ತೆ ಅಂತ ಒಳಗಡೆ ಕಟ್ ಮಾಡಿ ತೋರಿಸ್ತಾರೆ ನೋಡಿ. ರೋಡ್ ಮಾಡ್ಲಿಕ್ಕೆ ಏನಾಗ್ತಾರೆ ಹೇಳಿ? ರೋಡ್ ಮಾಡ್ತಾರಲ್ಲ, ಏನಾಗ್ತಾರೆ? ಅದೇ ಇದು ಟಾರ್. ಒಳಗಡೆ ಟಾರ್ ಹಾಕಿದ್ರೆ ಏನಾಗುತ್ತೆ? ರೋಡ್ ಗಟ್ಟಿ ಇರುತ್ತೆ, ಮೆತ್ತಗಿರುತ್ತೆ. ಹಂಗೆ ನಮ್ಮ ಶ್ವಾಸಕೋಶ ಮೆತ್ತಗೆ ಸಾಫ್ಟ್ ಆಗಿದ್ದು ಗಟ್ಟಿ ಆಗುತ್ತೆ. ಅವಾಗ ಹುಬ್ಬು, ಈಗ ಉಸಿರು ತೆಗೆದುಕೊಂಡಾಗ ಹಿಗ್ಗೋದು ಮತ್ತೆ ಕುಗ್ಗೋದು ಮಾಡ್ತಿತ್ತಲ್ಲ, ಅದು ಆಕ್ಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಜೊತೆಗೆ ಬ್ಲಾಕೇಜ್ ಆಗುತ್ತೆ. ಯಾವುದು ಆಕ್ಸಿಜನ್ ಅಬ್ಸರ್ವ್ ಮಾಡುವಂಥ ಅಲ್ವಿಯೋಲೈ ಅಂತ ಹೇಳ್ತಾರೆ, ಒಳಗಡೆ ಇದೆ, ಅದು ಅಂಶ, ಅದು ಹೀರ್ಕೊಳ್ಳೋಕ್ಕೆ ಅಡ್ಡ ಆಗ್ಬಿಡ್ತದೆ ಆಕ್ಸಿಜನ್ ತಗೊಳಕ್ಕೆ. ಇದಕ್ಕೆ 100 ಸಿಗರೇಟ್ ಸ್ಮೋಕ್ ಮಾಡಿಬಿಟ್ಟೆ ಅಂತಾರೆ. ಸಾವಿರಾರು ಸ್ಮೋಕ್ ಮಾಡಿದ್ರೆ ಏನಾಗಬೇಕು ಗತಿ ಅವ್ರದ್ದು. ಸೊ ಹೀಗಾಗಿ ಇದು ಬ್ರೈನ್ಗೆ ಎಫೆಕ್ಟ್ ಮಾಡುತ್ತೆ. ಬ್ರೈನಲ್ಲಿ ಭಾಳ ಚುರುಕುತನ, ಅಲರ್ಟ್ ಆಗಿದ್ದೀನಿ, ಕಾನ್ಸಂಟ್ರೇಷನ್ ಇದೆ, ಎನರ್ಜಿ ಇದೆ ಅಂತ ಫೀಲ್ ಆಗುತ್ತೆ ಅದು ಸ್ಮೋಕ್ ಮಾಡಿದಾಗ. ಎರಡು ಗಂಟೆ ಆದ ತಕ್ಷಣ ಅದು ಡೌನ್ ಆಗುತ್ತೆ, ಮತ್ತೊಂದು ಸ್ಮೋಕ್ ಮಾಡಬೇಕು. ಹಾಗೆ ಅದು ಚೈನ್ ಸ್ಮೋಕಿಂಗ್ ಅಂದರೆ ಮೋಸ ಆಗ್ತಾ ಇದೆ, ಸೈಬರ್ ಕ್ರೈಮ್ ಅಂತಾರೆ ಅದಕ್ಕೆ. ಅಂಟ್ಕೊಂಡ್ಬಿಟ್ಟಿದ್ದಾರೆ, ಮೊಬೈಲ್ ಬಿಡೋಕ್ಕಾಗ್ತದೆ ನೋಡಿ. ಇದರಿಂದ ಎಲ್ಲ ಲೇಜಿ ಆಗ್ತಾರೆ. ಯಾರು ಸ್ಪೋರ್ಟ್ಸ್ ಆಟನೇ ಆಡೋದು, ಬರೀ ಮೊಬೈಲು, ಟಿವಿ ಆಗ್ಬಿಟ್ಟಿದೆ. ಆಕ್ಟಿವಿಟಿ ಕಡಿಮೆ ಆಗುತ್ತೆ, ದೇಹದ ಆರೋಗ್ಯ ಹೆಂಗೆ ಸುಧಾರಣೆ, ಬ್ರೈನಿಗೂ ಎಫೆಕ್ಟ್ ಆಗ್ತದೆ, ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ, ಮೆಮೊರಿ ಪವರ್ ಲಾಸ್ ಆಗ್ತದೆ. ಯಾಕಂದ್ರೆ ಇದ್ರದ್ದು ಎಲ್ಲ ಹಳಮುಳ ತುಂಬಿಕೊಂಡು ತಲೆಯಲ್ಲಿ ಓದೋ ಕಡೆ ಗಮನ ಇಲ್ಲಿ ಹೋಗ್ತದೆ. ಹೀಗೆ ಎಲ್ಲ ರೀತಿಯ ಯುವಜನತೆ ಕೆಟ್ಟದ್ದು ಯಾವುದು ಒಳ್ಳೇದು ಗೊತ್ತಿಲ್ಲ ನೋಡ್ತಾ ಎಲ್ಲ ಹಾಳಾಗ್ತಾ ಇದ್ದಾರೆ. ಇದು ಒಬ್ಬರು ಸೂಸೈಡ್ ಮಾಡ್ಕೋತಾರಂದ್ರೂ ಅದು ವಿಡಿಯೋ ಮಾಡಾಕ್ತಾರೆ. ಅರ್ಥ ಮಾಡ್ಕೊಳ್ಳಿ. ವಿಲಿಯಂ ವರ್ಡ್ಸ್ವರ್ತ್ ಅಂತ ಬ್ರಿಟನ್ ಕವಿ, ಇಂಗ್ಲಿಷ್ ಕವಿ ಬರೆದಿದ್ದು ಪಯಮ್ಮು, ಭಗವಂತ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ. ಅದ್ರ ಟ್ವಿಂಕ್ಲಿಂಗ್ ಅಂದ್ರೆ ಏನರ್ಥ? ಹೊಳಿಯೋದಂತ. ಟ್ವಿಂಕಲ್ ಟ್ವಿಂಕಲ್ ಅಂದ್ರೆ ಏನೋ? ಹೊಳಿಯೋದು. ಲಿಟಲ್ ಸ್ಟಾರ್ ಅಂದ್ರೆ ಏನೋ? ಚಿಕ್ಕ ನಕ್ಷತ್ರ. ನಕ್ಷತ್ರ ದೊಡ್ಡ ಕಾಣಲ್ಲ, ಸೂರ್ಯನ ಸಣ್ಣ ಕಾಣ್ತಾನೆ. ಸೂರ್ಯ ಒಂದು ನಕ್ಷತ್ರ, ಓದಿದ್ರೆ ಶಾಲೆಯಲ್ಲಿ. ಸೊ ಹೊಳೆಯುವಂತಹ ಚಿಕ್ಕ ನಕ್ಷತ್ರ ಅದರ. ಹೌ ಐ ವಂಡರ್ ವಾಟ್ ಯು ಆರ್. ಎಷ್ಟು ಅದ್ಭುತವಾದ ನಕ್ಷತ್ರ. ಅಬೌವ್ ದ ವರ್ಲ್ಡ್, ಸೊ ಈ ಜಗತ್ತಿಂದ ಮೇಲೆ, ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಡೈಮಂಡ್ ಏನು ಮಾಡ್ತದೆ? ಅದು ಹೊಳಿತದೆ ನಕ್ಷತ್ರ ಥರ. ಡೈಮಂಡ್ ಥರ ಹೊಳಿತಾ ಮೇಲೆ ಕೂತವನು. ಅವನನ್ನೇ ಅಲ್ಲ ಏಕ್ನೂರ್ ಹೇ, ಗಾಡ್ ಇಸ್ ಲೈಟ್, ಪರಮಾತ್ಮ ಪರಮ ಜ್ಯೋತಿ ಸ್ವರೂಪ ಅಂತಾರೆ. ಸೂರ್ಯನ ಥರ ಮೇಲೆ ಹೊಳಿತಾ ಕೂತನು. ಓಂ ಶಾಂತಿ.
ಶಾಂತಿ ಶಾಂತಿ ಶಾಂತಿ. ಈಗ ಹೇಳುವ ವಿಚಾರ ಕೇಳಿಸ್ಕೊಡಿ, ಯಾರು ಮಾತಾಡಬೇಡಿ. ಕಣ್ಣು ತೆರೆದಿದ್ರೆ ಸ್ಕ್ರೀನ್ ನೋಡ್ತಾ ಇರಬೇಕು, ಇಲ್ಲ ಕಣ್ಣು ಮುಚ್ಚಿದ್ರೆ ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ. ಹೇಳೋ ವಿಚಾರ ಕೇಳಿಸ್ಕೊಡಿ. ಕರ್ಮ ಮಾಡುವ, ಶರೀರದ ಸಂಪೂರ್ಣ ಚಾಲನೆ ಮಾಡುವ ಚಾಲಕ ಶಕ್ತಿ, ನಿಯಂತ್ರಣ ಶಕ್ತಿ ಆತ್ಮನಾಗಿದೆ. ಸದಾ ನಾನು ಈ ಕಣ್ಣುಗಳಿಂದ ಒಳ್ಳೆಯದನ್ನೇ ನೋಡ್ಲಿಕ್ಕೆ ಬಯಸ್ತೇನೆ, ಕಿವಿಗಳಿಂದ ಒಳ್ಳೆಯದನ್ನೇ ಕೇಳಿಸ್ಕೊಳ್ತೇನೆ, ಬಾಯಿಯಿಂದ ಒಳ್ಳೆಯ ಮಾತನಾಡಲಿಕ್ಕೆ ಬಯಸ್ತೇನೆ, ಕೈಕಾಲುಗಳಿಂದ ಒಳ್ಳೆಯ ಕರ್ಮ ಮಾಡಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ನಾನು ಮಾಡಿದ ಕರ್ಮ ನನಗೆ ಫಲವಾಗಿ ರಿಟರ್ನ್ ಬರ್ತದೆ. ಇದು ನಮ್ಮ ನಿಜವಾದ ಮನೆಯಾಗಿದೆ, ಪರ್ಮನೆಂಟ್ ಅಡ್ರೆಸ್. ಇಲ್ಲಿ ಸರ್ವಶಕ್ತಿವಂತ ಭಗವಂತ, ಯಾರನ್ನ ಅಲ್ಲಾ ಏಕ್ ನೂರ್ ಹೈ, ಗಾಡ್ ಇಸ್ ಲೈಟ್, ಪರಮಾತ್ಮ ಪರಮ ಜ್ಯೋತಿ ಅಂತ ಕರೀತಾರೆ. ಸೂರ್ಯನಂತೆ ಪ್ರಕಾಶವಾಗಿ ಹೊಳಿತ ತನ್ನ ಶಕ್ತಿಶಾಲಿ ಕಿರಣಗಳನ್ನು ಹರಡಿಸ್ತಾ ಕೂತಿದ್ರು. ಆ ಸರ್ವಶಕ್ತಿವಂತನ ಶಕ್ತಿಶಾಲಿ ಪ್ರಕಾಶಮಯ ಕಿರಣಗಳ ಧಾರೆ ಒಳಗಡೆ ನಾನು ಬಂದು ತಲುಪಿದೆ. ಆ ಪ್ರಕಾಶಮಯ ಕಿರಣಗಳ ಛತ್ರಛಾಯೆ ಒಳಗಡೆ ನಾವು ಸುರಕ್ಷಿತವಾಗಿದ್ದೇವೆ. ಇದು ನಮ್ಮ ರಕ್ಷಾ ಕವಚ. ನಾವಿಲ್ಲಿ ನಿಶ್ಚಿಂತವಾಗಿ ಕುಳಿತಿದ್ದೇವೆ, ನಿರ್ಭಯವಾಗಿ. ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತಾ ಸ್ವಯಂ ನಾನಲ್ಲದೆ ಸಮುದಾಯ, ಪರಿವಾರ, ಮಿತ್ರ ಸಂಬಂಧಿಗಳನ್ನು ಕೂಡ ನಶಾಮುಕ್ತರನ್ನಾಗಿ ಮಾಡುತ್ತೇನೆ. ನಮ್ಮ ಪ್ರದೇಶ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡಲು ನನ್ನ ಶಕ್ತಿಯ ಅನುಸಾರ ಸರ್ವ ಪ್ರಯತ್ನಗಳಿಂದಲೂ ಸಹಕಾರವನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನನ್ನ ಹೆಸರು ವರ್ಷಿತ್, 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬ್ರಹ್ಮಕುಮಾರಿ ಸಂಸ್ಥೆಯವರು ಬಂದಿದ್ದೀರಿ, ಅವ್ರಿಗೆ ಧನ್ಯವಾದಗಳು. ಈ ವಯಸ್ಸಿನ ಮಕ್ಕಳುಗಳು ತುಂಬ ಫೋನ್ ಅಥವಾ ದುಶ್ಚಟಗಳಿಗೆ ಅಡಿಕ್ಟ್ ಆಗ್ತಾರೆ, ಯಾಕಂದರೆ ಅವ್ರ ವಯಸ್ಸು ಆ ಥರ ಇದೆ. ನೀವು ನಮಗೆ ಚಿಕ್ಕ ವಯಸ್ಸಲ್ಲೇ ಬಂದು ನಮಗೆ ಈ ಥರ ಜಾಗೃತಿ ಮೂಡಿಸಿದ್ದಕ್ಕೆ ಧನ್ಯವಾದಗಳು. ನೀವು ಈ ಚಿಕ್ಕ ವಯಸ್ಸಲ್ಲೇ ಬಂದು ಹೇಳಿದ್ದಕ್ಕೆ ನಾವು ಈ ಥರ ವಿಷಯಗಳಲ್ಲಿ ಅಡಿಕ್ಟ್ ಆಗಲ್ಲ. ಮತ್ತು ಅವರು ಕೂಡ ಜಾಗೃತಿ ಮೂಡುತ್ತೆ, ಪೇರೆಂಟ್ಸ್ಗಳಿಗೂ ಅವರು ಇನ್ಫಾರ್ಮ್ ಮಾಡ್ತಾರೆ, ಈ ಥರ ಎಲ್ಲ ಮಾಡಿದ್ರೆ ಈ ಥರ ಪ್ರಾಬ್ಲಮ್ಗಳಾಗುತ್ತೆ ನಿಮಗೆ ಅಂತ ಹೇಳ್ತಾರೆ. ಅವರು ಪೇರೆಂಟ್ಸ್ ಮತ್ತು ಮಕ್ಕಳುಗಳ ಮಾತನ್ನ ಕೇಳ್ತಾರೆ. ನೀವು ಬಂದು ಈ ಥರ ಇನ್ಫಾರ್ಮ್ ಮಾಡಿದ್ದಕ್ಕೆ ನಮಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ್, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಮ್ಮ ಶಾಲೆಗೆ ಬ್ರಹ್ಮಕುಮಾರಿ ಸಂಸ್ಥೆಯವರು ಬಂದಿದ್ದಾರೆ. ಇದು ತಂಬಾಕು ಮುಕ್ತ ಶಾಲೆ ಅಂತ 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಜಾಸ್ತಿ ಮಾಡ್ತಾರೆ. ಎಲ್ಲ ಔಸ್ಕಂದಿ ಸಂದಿಲಿ ಎಲ್ಲ ಮಾಡ್ತಾರೆ. ಅದನ್ನ ಬಿಡಿಸ್ಬೇಕು ಅಂತ ಈ ಸಂಸ್ಥೆಯವರು ಹೇಳ್ಕೊಡ್ತಿದ್ದಾರೆ. ಈ ಸಂಸ್ಥೆಯವರು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಅದು ವಿಡಿಯೋ ಮುಖಾಂತರ ತೋರಿಸಿ ನಮಗೆ ಈ ಥರ ಮಾಡಬಾರ್ದು ಅಂತ ಹೇಳ್ಕೊಡ್ತಿದ್ದಾರೆ ಎಂದು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದ ಅಣ್ಣಂದಿರು ಅಕ್ಕಂದಿರು ಆಗಮಿಸಿದ್ದಾರೆ. ಮಕ್ಕಳೇ, ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ನಾನೊಂದು ವಿಷಯ ಹೇಳ್ತೇನೆ. ವಿದ್ಯೆ ಮತ್ತು ಹಣ ಅವರವರ ಕರ್ಮಾನುಸಾರ ಪ್ರಾಪ್ತಿಯಾಗುತ್ತದೆ. ಸರ್ ಹೇಳಿದ್ರು, ಕರ್ಮ ಅಂದರೆ ಏನು? ನಮ್ಮ ಕೈ ಮಾಡುವ ಕೆಲಸಗಳ ಕರ್ಮ. ಆ ಕರ್ಮದಲ್ಲಿ ಒಳ್ಳೆಯ ಕರ್ಮವನ್ನು ಇವತ್ತು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಅಣ್ಣಂದಿರು ಇವತ್ತು ನಿಮಗೆ ಹೇಳ್ಕೊಟ್ಟಿದ್ದಾರೆ, ಅಕ್ಕಂದಿರು ಹೇಳ್ಕೊಟ್ಟಿದ್ದಾರೆ. ಮಕ್ಕಳೇ, ಒಳ್ಳೆಯ ಪರಿಸರ ನಮ್ಮನ್ನು ಒಳ್ಳೆಯ ಜಾರಿಗೆ ತೊಗೊಂಡೋಗುತ್ತೆ. ಅದಕ್ಕೆ ಅವ್ರು ಹೇಳಿದ್ರು, ಈ ಅಡ್ರೆಸ್ ಕೊಟ್ಬಿಟ್ಟು ಇಲ್ಲಿಗೆ ಬನ್ನಿ ಅಂತ. ಈಗ ನಮ್ಮ ರಾಜೇಶ ಹೇಳ್ದ, ಸಂದಿಲಿ ಕುಡಿತಾರೆ ಸರ್, ತಿಂತಾರೆ ಸರ್ ಅಂತ. ಅದು ಕೆಟ್ಟ ಪರಿಸರ. ಈ ಒಂದು ವಿಶ್ವವಿದ್ಯಾನಿಲಯಕ್ಕೆ ನೀವು ಭೇಟಿ ಕೊಡಿ, ನಿಮ್ಮ ತಂದೆ ತಾಯಿ ನೀವುಗಳು ಭೇಟಿ ಕೊಡಿ. ಇದು ಒಳ್ಳೆಯ ಪರಿಸರ. ಈ ಒಳ್ಳೆಯ ಪರಿಸರದಲ್ಲಿದ್ದರೆ ನಾವು ಒಳ್ಳೆಯದನ್ನು ಕಲಿತೀವಿ, ಕೆಟ್ಟ ಪರಿಸರದಲ್ಲಿದ್ದರೆ ಕೆಟ್ಟವನ್ನು ಕಲಿತೀವಿ. ಉದಾಹರಣೆಗೆ ಆ ಗಿಣಿಯ ಕತೆ ಕೇಳಿದಿರಲ್ವಾ? 2 ಗಿಣಿ ಮರಿಗಳು ಬಿರುಗಾಳಿ ಬಂದಾಗ ಬೇರೆ ಬೇರೆ ಕೊಂಡೋಗುತ್ತೆ. ಒಂದು ಗಿಣಿ ಎಲ್ಲೋಗುತ್ತೆ, ಕಳ್ಳನ ಹತ್ರ ಕಸಾಯ ಅಂದರೆ ಮಾಂಸವನ್ನು ಮಾರುವವನ ಮನೆಯಲ್ಲಿ ಸೇರಿಕೊಳ್ಳುತ್ತೆ. ಇನ್ನೊಂದು ಗಿಣಿ ಎಲ್ಲಿ ಸೇರಿಕೊಳ್ಳುತ್ತೆ? ಸನ್ಯಾಸಿಯ ಆಶ್ರಮದಲ್ಲಿ ಸೇರಿಕೊಳ್ಳುತ್ತೆ. ಸನ್ಯಾಸಿ ಆಶ್ರಮಕ್ಕೆ ಬಂದಾಗ ಯಾರಾದರೂ ಆಶ್ರಮಕ್ಕೆ ನೋಡೋರು ಬಂದಾಗ ಹೇಳುತ್ತೆ, ಬನ್ನಿ ದಣಿವಾಗಿದ್ದೀರಾ, ನೀರು ಕುಡೀರಿ, ಹಣ್ಣು ಹಂಪಲ ತಿನ್ನಿ, ವಿಶ್ರಾಂತಿ ತಗೊಳ್ಳಿ ಅಂತ ಆ ಗಿಣಿ ಹೇಳುತ್ತೆ.
ಕಸಾಯಿಖಾನದಲ್ಲಿದ್ದಂಥ ಗಿಣಿ ಏನು ಮಾಡುತ್ತೆ, ಯಾರಾದರೂ ಬಂದರೆ ಹಿಡೀರಿ, ಅವನನ್ನು ಹೊಡೀರಿ, ಅವನ ಹತ್ರ ಇರೋದನ್ನ ಕಿತ್ಕೊಳ್ಳಿ ಅಂತ ಹೇಳುತ್ತೆ. ಇದನ್ನು ನಾವು ಹೇಳ್ತೀವಿ ಮಕ್ಕಳೇ ಪರಿಸರ ಅಂತ. ಹಾಗಾಗಿ ಈಗ ಬಂದಿರುವಂಥ ಅಣ್ಣಂದಿರು ಅಕ್ಕಂದಿರು ಒಳ್ಳೆಯ ಪರಿಸರವನ್ನು ನಿಮಗೆ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಬೀಡಿ ಸಿಗರೇಟು ಚುಟ್ಟ ಇದೆಲ್ಲ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಮನೆಯ ಅಕ್ಕಪಕ್ಕದಲ್ಲಿ ಕೆಟ್ಟ ಪರಿಸರದಲ್ಲಿದ್ದರೆ ಆ ಪರಿಸರ ಕೆಟ್ಟದ್ದು ಅನ್ನೋ ಒಂದು ಅವೇರ್ನೆಸ್ ನಿಮಗಿರಲಿ. ಒಳ್ಳೆಯ ಪರಿಸರ ಇದ್ದರೆ ನೀವೇ ಒಳ್ಳೆಯ ಪರಿಸರವನ್ನು ಕ್ರಿಯೇಟ್ ಮಾಡಿಕೊಂಡು ಸರ್ ಹೇಳಿದಾಗೆ ನಿಮ್ಗೆ ಯಾವ ಚಟನೂ ಇಲ್ಲ, ಓದುವ ಚಟ, ಈ ಮೊಬೈಲ್ನಲ್ಲಿ ಕೆಟ್ಟದನ್ನು ನೋಡುವ ಚಟವನ್ನು ಬಿಟ್ಬಿಡಿ. ಯಾರೋ ಬೀಡಿ ಸೈತಾನೆ ಅಂದರೆ ಅದು ಸ್ಟೈಲ್ಗಲ್ಲ, ತನ್ನನ್ನು ತಾನು ಸುಟ್ಕೋತಿದ್ದಾನೆ. ಒಂದು ಸಿಗರೇಟಲ್ಲಿ 4,000 ರಾಸಾಯನಿಕ ಕ್ರಿಮಿಗಳಿದೆ. ಮೊದಲೇ ನೋಡಿದು ನಾವು ಯಾವುದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ನೋಡ್ದೋ ಎಷ್ಟು ನಾವು ಶ್ವಾಸಕೋಶ ಏನಾಗಿತ್ತು, ರೋಡೆಲ್ಲ ಟಾರ್ಗ್ ಹಾಕಿದ್ರೆ ಹೆಂಗಾಗಿರುತ್ತೆ ಆ ಥರ ಅದೆಲ್ಲ ಬ್ಲಾಕೇಜ್ ಆಗಿ ಹೋಗಿತ್ತು. ಮಕ್ಕಳೇ, ಮನುಷ್ಯನಿಗೆ ಆರೋಗ್ಯ ಅತ್ಯಂತ ಬೆಲೆ ಬಾಳುವ ಒಂದು ವಸ್ತು. ಇನ್ಯಾವುದು ಬೇಡ. ಭಗವಂತ ಏನಾದರೂ ನಿಮ್ಮ ಮುಂದೆ ಪ್ರಾಪ್ತಿಯಾದರೆ ಭಗವಂತನ ನಾವು ಕೇಳಬೇಕು, ಭಗವಂತ ನನಗೇನು ಬೇಡ ಭಗವಂತ, ಉತ್ತಮವಾದ ಒಂದು ಆರೋಗ್ಯ, ಉತ್ತಮವಾದ ಒಂದು ಜ್ಞಾನವನ್ನು ಕೊಡು ಭಗವಂತ ಅಂತ ಕೇಳಬೇಕು. ನೀವೆಲ್ಲ ತಂದೆ ತಾಯಿಗಳು ಒಳ್ಳೆಯ ಮನಸ್ಸು, ಬುದ್ಧಿ, ಕಣ್ಣು, ಕಿವಿ, ಮೂಗು, ಬಾಯಿ ಕೊಟ್ಟಿದ್ದಾರೆ. ಅದನ್ನು ನಾವು ಹಾಳು ಮಾಡ್ಕೋಬಾರ್ದು. ನಾವು ಹುಟ್ಟುವಾಗಲೇ ಅಂಗವಿಕಲರಾಗಿದ್ದರೆ ನಾವು ಆ ಕೆಲಸ ಮಾಡ್ತಾ ಇರಲಿಲ್ಲ. ನಾವು ವಿಕಲಚೇತನರಲ್ಲದಿದ್ದರದೇ ಇದು ಸಮಸ್ಯೆ ಆಗಿದೆ ಮಕ್ಕಳೇ. ಹಾಗಾಗಿ ಭಗವಂತ ಕೊಟ್ಟಿರುವಂತಹ ಈ ಮನಸ್ಸು, ಈ ದೇಹವನ್ನು ನಾವು ಸನ್ಮಾರ್ಗದಲ್ಲಿ ತಗೊಂಡೋಗೋಣ ಅನ್ನೋ ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಸೇರಿದಂತಹ ನಮ್ಮ ಬ್ರಹ್ಮಕುಮಾರಿ ಸಮಾಜದ ಎಲ್ಲ ಅಣ್ಣಂದಿರಿಗೆ, ಅಕ್ಕಂದಿರಿಗೆ, ತಾಯಿಂದರಿಗೆ, ನಮ್ಮ ಶಿಕ್ಷಕ ಬಂಧುಗಳಿಗೆ, ಮಕ್ಕಳೇ ನಿಮಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷಕವಾಗಿ ಸಹಕಾರ ನೀಡಿದಂಥ ಎಲ್ಲ ಅಣ್ಣ ತಮ್ಮಂದರಿಗೆ ವಂದಿಸ್ತಾ ನನ್ನ ಒಂದು 2 ಮಾತನ್ನು ಮುಗಿಸ್ತಿದ್ದೀನಿ ಮಕ್ಕಳೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.